ಓಂ ಶಾಂತಿ. ವ್ಯಸನದಿಂದ, ಎಡಿಕ್ಷನ್ಸ್ನಿಂದ ಮುಕ್ತರಾಗುವಂತಹ ಒಂದು ಸುಂದರವಾದ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಒಂದು ಆರಾಮವಾಗಿರುವ, ಪ್ರಶಾಂತವಾಗಿರುವ ಸ್ಥಳದಲ್ಲಿ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಆಗಿ ಕುಳಿತುಕೊಂಡಿದ್ದೀರಾ. ನಿಮ್ಮ ಮನಸ್ಸು, ಬುದ್ಧಿಯನ್ನು ಮೃದುವಾಗಿ ಹಿಂತೆಗೆದುಕೊಳ್ತಾ ಇದ್ದೀರಾ. ವರ್ತಮಾನದಲ್ಲಿ ಏಕಾಗ್ರ ಮಾಡ್ತಾ ಇದ್ದೀರಾ. ಸ್ವಯಂನ ಮೇಲೆ ಗಮನವನ್ನ ಹರಿಸ್ತಾ ಇದ್ದೀರಾ. ನಿಮ್ಮ ಜೀವನವನ್ನ ನೋಡಿಕೊಳ್ತಾ ಇದ್ದೀರಾ. ಒಂದು ಸುಂದರವಾದ ಉದ್ದೇಶವನ್ನ ಹೊಂದಿದ್ದೀರಾ. ಆರೋಗ್ಯಕರವಾದ ಗುರಿಯೊಂದಿಗೆ ಜೀವನವನ್ನ ಸಾಗಿಸ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಸಂತೋಷ, ಆನಂದ, ಗೌರವ, ಸಂತುಷ್ಟತೆ ಎಲ್ಲವೂ ಕೂಡ ಇದೆ. ನೀವು ನಿಮ್ಮ ಮನಸ್ಸನ್ನ ಪರಿಶೀಲನೆ ಮಾಡ್ತಾ ಇದ್ದೀರಾ. ಮನಸ್ಸಿನ ಪರದೆಯನ್ನ ಗಮನಿಸ್ತಾ ಇದ್ದೀರಾ. ಎಲ್ಲೋ ಒಂದ್ ಕಡೆ ಆ ಮನಸ್ಸಿನ ಪರದೆಯ ಮೇಲೆ ವ್ಯಸನಗಳ, ಎಡಿಕ್ಷನ್ಸ್ಗಳ ಕಲೆಗಳಿವೆ. ಒಂದೊಂದು ವ್ಯಸನ, ಒಂದೊಂದು ಎಡಿಕ್ಷನ್ ಒಂದು ಕಲೆಯ ರೂಪದಲ್ಲಿ, ಕಪ್ಪು ಚುಕ್ಕೆಯ ರೂಪದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕುಳಿತುಕೊಂಡಿದೆ. ನಿಮಗೆ ಅರ್ಥ ಆಗ್ತಾ ಇದೆ, ಈ ವ್ಯಸನಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಅಭ್ಯಾಸಗಳಲ್ಲ. ನಿಮ್ಮ ಆರೋಗ್ಯಕ್ಕೆ ಇವುಗಳು ಹಾನಿಕಾರಕವಾಗಿದ್ದಾವೆ. ಇವು ನಿಮ್ಮ ಮನಸ್ಸನ್ನ ಆಳ್ವಿಕೆ ಮಾಡ್ತಾ ಇದ್ದಾವೆ. ನಿಮ್ಮ ಮನಸ್ಸನ್ನ ನಿಯಂತ್ರಣ ಮಾಡ್ತಾ ಇದ್ದಾವೆ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಸಂಬಂಧಗಳ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ. ನೀವು ಎಷ್ಟೋ ಬಾರಿ ಇವುಗಳನ್ನ ಬಿಡುವುದಕ್ಕಾಗಿ ಪ್ರಯತ್ನ ಕೂಡ ಮಾಡಿದ್ರಿ, ವಿಫಲರು ಕೂಡ ಆದ್ರಿ. ಆದ್ರೆ ಇಂದು ಒಂದು ದೃಢತೆಯೊಂದಿಗೆ ಪ್ರಜ್ಞಾಪೂರ್ವಕವಾಗಿ ಈ ನಿರ್ಣಯ ಮಾಡ್ತಾ ಇದ್ದೀರಾ. ಈ ವ್ಯಸನಗಳಿಂದ ನೀವಿಂದು ಮುಕ್ತರಾಗಬೇಕು ಅಂತ. ನಿಮ್ಮ ಸಂತೋಷ, ನಿಮ್ಮ ನೆಮ್ಮದಿ, ನಿಮ್ಮ ಶಾಂತಿ ಈ ವ್ಯಸನಗಳ ಮೇಲೆ ಅವಲಂಬಿತವಾಗಿಲ್ಲ ಅಂತ, ಆಧಾರಿತವಾಗಿಲ್ಲ ಅಂತ ನೀವು ಅರಿತುಕೊಂಡಿದ್ದೀರಾ. ಸತ್ಯವಾದ ಶಾಂತಿ ನಮ್ಮ ಸಂಕಲ್ಪದಲ್ಲಿದೆ. ಸತ್ಯವಾದ ಶಾಂತಿ, ಸಂತೋಷ, ನೆಮ್ಮದಿ ನಾವು ರಚಿಸುವ, ಪ್ರತಿಕ್ರಿಯಿಸುವ ಪ್ರತಿಕ್ರಿಯೆಯಲ್ಲಿದೆ. ಇದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ರಿಂದ ಈಗ ಸಮಯವನ್ನ ತೆಗೆದುಕೊಳ್ತಾ ಇದ್ದೀವಿ ಈ ವ್ಯಸನಗಳ ಎಲ್ಲ ಕಲೆಗಳನ್ನ ಸ್ವಚ್ಛಗೊಳಿಸೋದಕ್ಕಾಗಿ. ನೋಡಿ ಒಂದೊಂದಾಗಿ ಆ ಕಲೆಗಳನ್ನ. ಮೊದಲನೇ ಕಲೆಯನ್ನ ನೋಡ್ತಾ ಇದ್ದೀರಾ. ಪದಾರ್ಥಗಳ ಮೇಲೆ ನಿಮ್ಮ ಭಾವನಾತ್ಮಕವಾಗಿ ನೀವು ಅವಲಂಬನೆ ಆಗಿದ್ದೀರಾ. ನಿಮ್ಮ ಭಾವನೆಗಳ ಅವಲಂಬನೆ ಆಗಿದ್ದಾವೆ. ನೀವು ನಂಬಿದ್ದೀರಾ, ಈ ಪದಾರ್ಥಗಳಿಲ್ಲದೆ ನಾನು ನನ್ನ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಈ ಪದಾರ್ಥಗಳಿಲ್ಲದೆ ನಾನು ಖುಷಿಯಾಗಿ ಆರಾಮವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವು ನಂಬಿದ್ದೀರಾ. ಈ ಕಲೆ ಪದಾರ್ಥಗಳ ಮೇಲಿನ ನಿಮ್ಮ ಅವಲಂಬನೆಯ ಸೂಚಕ ಆಗಿದೆ. ಆ ಪದಾರ್ಥಗಳು ಭಲೆ ನೀವು ದಿನನಿತ್ಯ ಸೇವಿಸುವಂತಹ ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇವುಗಳಿಲ್ದೇನೆ
ದಿನ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ನಿಮ್ಮ ನಂಬಿಕೆಯನ್ನ ನೀವಿವತ್ತು ಪರಿಶೀಲನೆ ಮಾಡ್ತಾ ಬಿಡುಗಡೆಗೊಳಿಸ್ತಾ ಇದ್ದೀರಾ. ಟೀ ಕುಡಿಯೋದು ನನ್ನ ಆಯ್ಕೆಯಾಗಿದೆ, ಆದ್ರೆ ಕುಡಿಲೇಬೇಕು ಅನ್ನುವ ಯಾವುದೇ ಕಡ್ಡಾಯ ಇಲ್ಲ, ಅನಿವಾರ್ಯತೆ ಇಲ್ಲ. ನಾನಿದ್ರ ಮೇಲಿನ ಅವಲಂಬನೆಯನ್ನ ಹಿಂದೆ ತೆಗೆದುಕೊಳ್ತಾ ಇದ್ದೇನೆ. ಈ ಅವಲಂಬನೆಯಿಂದ ನಾನು ಮುಕ್ತಳಾಗ್ತಾ ಇದ್ದೇನೆ. ನೋಡಿಯ ಸೂಚಿಸ್ತಾ ಇರುವಂತಹ ಕಲೆ ನಿಮ್ಮ ಮನಸ್ಸಿನಿಂದ ಅಳಿಸಿ ಹೋಗ್ತಾ ಇದೆ. ನೀವು ಮಾನಸಿಕವಾಗಿ ಸ್ಥಿರವಾಗಿದ್ದೀರಾ. ಶಕ್ತಿಶಾಲಿಯಾಗಿರುವಂತಹ ಆತ್ಮನಾಗಿದ್ದೀರಾ. ಸ್ವಯಂನ ನೋಡಿಕೊಳ್ಳಿ. ನನ್ನ ಮನಸ್ಸನ್ನು ನಾನು ಮತ್ತೆ ಪರಿಶೀಲನೆ ಮಾಡ್ತಾ ಇದ್ದೇನೆ. ಇನ್ನುಳಿದ ಕಲೆಗಳನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಅಲ್ಲಿರುವಂತಹ ಇನ್ನೊಂದು ಕಲೆ, ನಾನು ವಸ್ತುಗಳ ಮೇಲೆ ಆಧಾರಿತ ಆಗಿದ್ದೇನೆ, ಅವಲಂಬನೆಯಾಗಿದ್ದೇನೆ. ಆ ವಸ್ತುಗಳು ನನಗೆ ಸಂತೋಷವನ್ನ ನೀಡ್ತಾವೆ ಅಂತ ಹೇಳ್ಬಿಟ್ಟು ನೀಡ್ತಾ ಇದ್ದಾವೆ ಅಂತ ನಾನು ನಂಬಿದ್ದೇನೆ. ಅತಿಯಾಗಿ ಆ ವಸ್ತುಗಳನ್ನ ಬಳಸ್ತಾ ಇರೋದ್ರ ಸೂಚಕ ಈ ಕಲೆಯಾಗಿದೆ. ನಾನು ಒಂದು ಅರಿವಿನೊಂದಿಗೆ ಪ್ರಜ್ಞಾಪೂರ್ವಕವಾಗಿ ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ನಾನು ಈ ವಸ್ತುಗಳ ಮಾಲೀಕ ಆಗಿದ್ದೇನೆ. ಈ ವಸ್ತುಗಳು ನನ್ನ ಉಪಯೋಗಕ್ಕಾಗಿ ಇದ್ದಾವೆ. ಈ ವಸ್ತುಗಳನ್ನ ಎಷ್ಟು ಸಮಯ ಯಾವ ಕಾರ್ಯಕ್ಕಾಗಿ ಬಳಸಬೇಕು ಅಂತ ನಾನು ನಿರ್ಣಯ ಮಾಡ್ತೇನೆ. ಈ ವಸ್ತುಗಳು ನನ್ನ ಮನಸ್ಸಿನ ಮಾಲೀಕನಲ್ಲ, ನಾನು ಈ ವಸ್ತುಗಳ ಮಾಲೀಕನಾಗಿದ್ದೇನೆ. ಇವುಗಳ ಆಯ್ಕೆಯನ್ನ ನಾನ್ ಮಾಡ್ತೇನೆ. ನನ್ನ ಜೀವನದಲ್ಲಿ ಈ ವಸ್ತುಗಳು ಅನಿವಾರ್ಯ ಅಲ್ಲ. ಈ ಅರಿವಿನೊಂದಿಗೆ ಆ ನಂಬಿಕೆಯ ವ್ಯವಸ್ಥೆಯನ್ನ ನಾನು ಅಳಿಸಿ ಹಾಕ್ತಾ ಇದ್ದೇನೆ. ನಾನು ಯಾವುದೇ ವಸ್ತುಗಳ ಮೇಲೆ ಭಾವನಾತ್ಮಕವಾಗಿ ಅವಲಂಬನೆಯಾಗಿಲ್ಲ, ಎಡಿಕ್ಟ್ ಆಗಿಲ್ಲ. ಆ ವಸ್ತುಗಳ ಮೇಲೆ ಅವಲಂಬನೆಯಾಗಿರುವಂತಹ ಕಲೆ ನನ್ನಿಂದ ಅಳಿಸಿ ಹೋಗ್ತಾ ಇದೆ. ನನ್ನ ಮನಸ್ಸಿನಿಂದ ನನ್ನ ಮನಸ್ಸಿನ ಪರದೆ ಶುಭ್ರ ಆಗ್ತಾ ಇದೆ, ಸ್ವಚ್ಛಗೊಳ್ತಾ ಇದೆ. ಮತ್ತೆ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸನ್ನ ಗಮನಿಸಿ. ಇನ್ನುಳಿದ ಕಲೆಗಳನ್ನು ಕೂಡ ನೋಡಿ. ಇನ್ನೊಂದು ಕಲೆ, ನಾವು ವಿಶ್ರಾಂತಿಗೋಸ್ಕರ ಅಥವಾ ಆರಾಮದ ಅನುಭವ ಮಾಡೋದಕ್ಕೋಸ್ಕರ ವಸ್ತುಗಳ ಖರೀದಿ ಮಾಡ್ತಾ ಇದ್ದೇವೆ, ಪ್ರಯಾಣ ಮಾಡ್ತಾ ಇದ್ದೇವೆ. ಇವುಗಳಿಲ್ಲದೆ ಆಗೋದೇ ಇಲ್ಲ ಅಂತ ನಂಬಿದ್ದೇವೆ. ಅನಗತ್ಯ ವಸ್ತುಗಳ ಖರೀದಿಗೆ ವ್ಯರ್ಥ ಖರ್ಚುಗಳನ್ನ ಮಾಡ್ತಾ ಇದ್ದೇವೆ. ಒಂದು ತಿಳುವಳಿಕೆಯೊಂದಿಗೆ ಈ ಕಲೆಯನ್ನ ಅಳಿಸುವಂತಹ ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ವಸ್ತುಗಳು ಅಗತ್ಯ ಇರುವುದನ್ನ ಮಾತ್ರ ನಾನು ಖರೀದಿ ಮಾಡ್ತೇನೆ. ಖರೀದಿ ಮಾಡಿರುವಂತಹ ವಸ್ತು ನನ್ನ ಆಯ್ಕೆದಾಗಿರುತ್ತೆ. ಇನ್ನೊಬ್ಬರ ಅನುಮೋದನೆಗೋಸ್ಕರ, ಇನ್ನೊಬ್ಬರು ಚೆನ್ನಾಗಿದೆ ಅಂತ ಹೇಳಿ ಅನ್ನೋದಕ್ಕೋಸ್ಕರ ನಾನು ಕಾಯೋದಿಲ್ಲ, ಅಥವಾ ಇನ್ನೊಬ್ಬರ ಇಷ್ಟಕ್ಕಾಗಿ ಅನಗತ್ಯವಾದ ಖರೀದಿಗಳನ್ನ ನನ್ನ ಜೀವನದಲ್ಲಿ ನಾನು ಮಾಡೋದಿಲ್ಲ. ನನ್ನ ಖುಷಿ
ಈ ವಸ್ತುಗಳನ್ನ ಖರೀದಿ ಮಾಡೋದ್ರಲ್ಲಿ ಅಡಗಿಲ್ಲ. ಈ ವಸ್ತುಗಳು ಆರಾಮವನ್ನ ನೀಡ್ತವೆ, ಆದ್ರೆ ಖುಷಿ ಇವುಗಳಲ್ಲಿ ಇಲ್ಲ. ಈ ಸತ್ಯವನ್ನ ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ. ಖುಷಿ, ಆನಂದಕ್ಕಾಗಿ ನಾನು ಯಾವುದೇ ಅನಗತ್ಯವಾದ ವಸ್ತುಗಳನ್ನ ಖರೀದಿ ಮಾಡೋದಿಲ್ಲ ಅಂತ ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ. ನನ್ನ ಈ ದೃಢ ಸಂಕಲ್ಪದಿಂದ ಅನಗತ್ಯ ವಸ್ತುಗಳ ಖರೀದಿಯ ಸೂಚಕ ಆಗಿರುವಂತಹ ಆ ಕಲೆ ಅಳಿಸಿ ಹೋಗ್ತಾ ಇದೆ. ನನ್ನ ಮನಸ್ಸಿನ ಪರದೆ ಇನ್ನೂ ಶುಭ್ರವಾಗಿ ಹೊಳಿತಾ ಇದೆ. ಇನ್ನು ಸೂಕ್ಷ್ಮವಾದ ಕಲೆಗಳಿದಾವೆ ಅಲ್ಲಿ, ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ಇನ್ನೊಂದು ಕಲೆ ನನ್ನ ಖುಷಿಗಾಗಿ ಅಥವಾ ಪರಿಸ್ಥಿತಿಗಳಿಂದ ಉಂಟಾದ ನೋವುಗಳನ್ನ ಮರೆಯೋದಕ್ಕಾಗಿ ಕೆಲವೊಂದು ಮಾದಕ ದ್ರವ್ಯಗಳ ಸೇವನೆಗೆ ನಾನು ಅವಲಂಬನೆಯಾಗಿದ್ದೇನೆ, ಎಡಿಕ್ಟ್ ಆಗಿದ್ದೇನೆ. ನಾನು ನಂಬುತ್ತಾ ಇದ್ದೇನೆ ಇವುಗಳು ನನ್ನ ನೋವನ್ನ ಕಡಿಮೆ ಮಾಡ್ತವೆ, ಇವುಗಳು ನನ್ನ ನೋವನ್ನ ದೂರ ಮಾಡ್ತವೆ ಅಂತ. ಆದ್ರೆ ನನ್ಗಿವತ್ತು ಅರ್ಥ ಆಗ್ತಾ ಇದೆ, ಅದು ಕೇವಲ ಮನಸ್ಸನ್ನ ನನ್ನ ನೋವಿನಿಂದ ಬೇರೆದ್ರಲ್ಲಿ ಸ್ವಲ್ಪ ಸಮಯಕ್ಕಾಗಿ ತೊಡಗಿಸೋದಾಗಿದೆ ಅಥವಾ ಮರೆಯೋದಾಗಿದೆ. ಈ ಪದಾರ್ಥಗಳು ನನ್ನ ದುಃಖ, ನೋವನ್ನ ದೂರ ಮಾಡುವಂತಹ ಶಕ್ತಿಯನ್ನ ಹೊಂದಿಲ್ಲ. ನಾನು ಶಕ್ತಿಶಾಲಿಯಾಗಿರುವಂತಹ ಆತ್ಮನಾಗಿದ್ದೇನೆ. ಇವುಗಳು ನನ್ನ ಮನಸ್ಸನ್ನ ಗುಲಾಮಗಿರಿಯಲ್ಲಿ ಇಟ್ಟುಕೊಂಡಿದ್ದಾವೆ, ನನ್ನ ಮನಸ್ಸನ್ನ ಆಳ್ವಿಕೆ ಮಾಡ್ತಾ ಇದ್ದಾವೆ. ಈ ಮಾದಕ ವಸ್ತುಗಳ ನಿರ್ಮೂಲನೆಯನ್ನ ಈ ಅಭ್ಯಾಸದಿಂದ ಮುಕ್ತರಾಗುವಂತಹ ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಸಂತೋಷದ ಜೀವಿಯಾಗಿದ್ದೇನೆ. ನನ್ನ ನಿಜ ಗುಣನೇ ಆನಂದ ಆಗಿದೆ. ಈ ಆನಂದ, ಸಂತೋಷ, ಶಾಂತಿಗಾಗಿ, ಶಕ್ತಿಗಾಗಿ ಈ ವಸ್ತುಗಳ ಸೇವನೆ ಅಥವಾ ಇವುಗಳ ಮೇಲಿನ ಅವಲಂಬನೆ ಅವಶ್ಯಕವಲ್ಲ. ನನ್ನ ಶರೀರದ ಜವಾಬ್ದಾರಿ ನನ್ನದಾಗಿದೆ. ಈ ಶರೀರವನ್ನ ಸ್ವಸ್ಥವಾಗಿಡೋದು, ಸ್ವಚ್ಛವಾಗಿಡೋದು ನನ್ನ ಕರ್ತವ್ಯ ಆಗಿದೆ. ಇದೊಂದು ಶುದ್ಧವಾದ, ನಾನು ವಾಸ ಮಾಡುವಂತಹ ಮನೆಯಾಗಿದೆ. ಒಂದು ಅರಿವಿನೊಂದಿಗೆ ದೃಢ ಸಂಕಲ್ಪ ಮಾಡ್ತಾ ಇದ್ದೇನೆ, ಈ ಶರೀರಕ್ಕೆ ಅಗತ್ಯ ಇರುವ ಆರೋಗ್ಯವನ್ನ ನೀಡುವಂತಹ ಪದಾರ್ಥಗಳನ್ನ ಮಾತ್ರ ನೀಡ್ತೇನೆ. ಪ್ರತಿಯೊಂದು ತಿನ್ನುವ ತುತ್ತು, ಕುಡಿಯುವ ನೀರು ಅಥವಾ ಪದಾರ್ಥ ಶುದ್ಧವಾಗಿರುತ್ತೆ, ಹೆಚ್ಚು ಸಕಾರಾತ್ಮಕವಾದ ಎನರ್ಜಿಯನ್ನು ತುಂಬಿರುವಂತದ್ದಾಗಿರುತ್ತೆ. ನಾನು ಶರೀರದ ಮಾಲೀಕ ಆಗಿದ್ದೇನೆ, ಶಕ್ತಿಯುತವಾದ ಜೀವಿಯಾಗಿದ್ದೇನೆ. ಇದರ ಸಂಕಲ್ಪ ಮಾಡ್ತಾ ಇರೋದನ್ನ ನಾನು ಅನುಭವ ಮಾಡ್ತಾ ಇದ್ದೇನೆ ಮತ್ತು ಗಮನಿಸ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿರುವಂತಹ ಕಲೆ ಅಳಿಸಿ ಹೋಗ್ತಾ ಇದೆ. ಆ ಮಾದಕ ವಸ್ತುಗಳ ಅವಲಂಬನೆ ಬಿಟ್ಟು ಹೋಗ್ತಾ ಇದೆ. ಯಾವುದು ನನ್ನ ಮನಸ್ಸನ್ನ ಆಳ್ವಿಕೆ ಮಾಡ್ತಾ ಇತ್ತು, ನಿಯಂತ್ರಣ ಮಾಡ್ತಾ ಇತ್ತು, ಆ ಅಭ್ಯಾಸ ನನ್ನಿಂದ ದೂರ ಹೋಗ್ತಾ ಇದೆ.
ಅಳಿಸಿ ಹೋಗ್ತಾ ಇದೆ. ನನ್ನ ಮನಸ್ಸು ಬಹಳ ಶುದ್ಧ ಪವಿತ್ರತೆಯಿಂದ ಹೊಳಿತಾ ಇದೆ. ಶಕ್ತಿಶಾಲಿಯ ಅನುಭವ ನಾನು ಮಾಡ್ತಾ ಇದ್ದೇನೆ. ಒಂದು ಆಂತರಿಕ ಸ್ವತಂತ್ರತೆಯ ಅನುಭವ ನನ್ಗಾಗ್ತಾ ಇದೆ. ನನ್ನ ಮನಸ್ಸನ್ನ ಆಳವಾಗಿ ನಾನು ಮತ್ತೆ ಅವಲೋಕನ ಮಾಡ್ತಾ ಇದ್ದೇನೆ. ಚಿಕ್ಕ ಪುಟ್ಟ ಸೂಕ್ಷ್ಮ ಕಲೆಗಳು ಇನ್ನೂ ಉಳಿದಿವೆ. ಅವುಗಳನ್ನ ಪರಿಶೀಲನೆ ಮಾಡ್ತಾ ಇದ್ದೇನೆ. ಆ ಕಲೆಗಳು ಜನರ ಬಗ್ಗೆ ಇರುವಂತಹ ನಿರೀಕ್ಷೆಗಳಾಗಿದ್ದಾವೆ. ಅವರ ಮೇಲೆ ಇರುವಂತಹ ನನ್ನ ಅವಲಂಬನೆಗಳಾಗಿದ್ದಾವೆ. ಇನ್ನೊಬ್ಬರು ನನ್ನ ಇಷ್ಟದಂತೆ ಇರಬೇಕು, ನಾನು ಹೇಳಿದಂತೆ ಕೇಳಬೇಕು, ನನ್ನಂತೆಯೇ ನಡೆದುಕೊಳ್ಬೇಕು ಅನ್ನುವಂತಹ ನಿರೀಕ್ಷೆಗಳ ಅವಲಂಬನೆ ಈ ಕಲೆಗಳ ಪ್ರತೀಕ ಆಗಿದೆ. ನಾನು ಈ ಸತ್ಯ ಜ್ಞಾನವನ್ನ ಅರ್ಥ ಮಾಡ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಇಲ್ಲಿ ಭಿನ್ನವಾದ ಸಂಸ್ಕಾರಗಳನ್ನ ಹೊಂದಿದ್ದಾರೆ, ಭಿನ್ನವಾದ ದೃಷ್ಟಿಕೋನವನ್ನ ಹೊಂದಿದ್ದಾರೆ. ಅವರಿಗೆ ಅವರದೇ ಆದ ಆಯ್ಕೆಗಳಿದ್ದಾವೆ. ಈ ಅರಿವಿನೊಂದಿಗೆ ನನ್ನ ಈ ಅವಲಂಬನೆಯನ್ನ ನಾನು ಅಳಿಸಿ ಹಾಕ್ತಾ ಇದ್ದೇನೆ. ನನ್ನ ಮನಸ್ಸನ್ನ ನೋಡ್ತಾ ಇದ್ದೇನೆ. ಆ ಮನಸ್ಸಿನ ಪರದೆಯ ಮೇಲೆ ಇರುವಂತಹ ಆ ಕಲೆಗಳು ಕೂಡ ಅಳಿಸಿ ಹೋಗ್ತಾ ಇದ್ದಾವೆ. ಭಾವನಾತ್ಮಕವಾಗಿ ನಾನು ಯಾವುದೇ ವಸ್ತು, ಪದಾರ್ಥ, ಮಾದಕ ದ್ರವ್ಯ ವಸ್ತು ಅಥವಾ ವ್ಯಕ್ತಿಗಳ ವ್ಯವಹಾರದ ಮೇಲೆ ಅವಲಂಬಿತ ಆಗಿಲ್ಲ. ನನ್ನ ಸಂಕಲ್ಪಗಳ ಜವಾಬ್ದಾರಿಯನ್ನ, ಭಾವನೆಗಳ ಜವಾಬ್ದಾರಿಯನ್ನ ನಾನು ತೆಗೆದುಕೊಳ್ತಾ ಇದ್ದೇನೆ. ಸುಂದರವಾದ ಸಕಾರಾತ್ಮಕವಾದ ಸಂಕಲ್ಪಗಳನ್ನ ನಾನು ರಚಿಸ್ತಾ ಇದ್ದೇನೆ. ಆ ಭಾವನೆಗಳನ್ನ ನಾನು ಅನುಭವ ಮಾಡ್ತಾ ಇದ್ದೇನೆ. ನನ್ನ ಸಂತೋಷ, ನನ್ನ ಆನಂದ, ನನ್ನ ಜೀವನದ ಶಾಂತಿ ನನ್ನ ಆಲೋಚನೆಗಳಲ್ಲಿ ಅಡಗಿದೆ. ನಾನು ನನ್ನಲ್ಲಿ ವಿಶ್ವಾಸವನ್ನ ಇಡ್ತೇನೆ. ಆ ದೇವರಲ್ಲಿ ವಿಶ್ವಾಸ ಇಡ್ತೇನೆ ಮತ್ತು ನನ್ನ ಆರೋಗ್ಯಕರ ಗುರಿ ಉದ್ದೇಶಗಳ ಮೇಲೆ ವಿಶ್ವಾಸ ಇಡ್ತೇನೆ. ಸದಾ ಮನಸ್ಸನ್ನ ಧ್ಯಾನದ ಅಂತ ಸಕಾರಾತ್ಮಕ ಅಭ್ಯಾಸಗಳಿಂದ ಚಾರ್ಜ್ ಮಾಡಿಕೊಳ್ತೇನೆ. ಶ್ರೇಷ್ಠ ಕರ್ಮಗಳನ್ನ ಮಾಡ್ತೇನೆ. ಭಾವನೆಗಳ ಸೃಷ್ಟಿಕರ್ತ ನಾನೇ ಆಗಿದ್ದೇನೆ. ಅದರ ಜವಾಬ್ದಾರಿಯನ್ನ ತೆಗೆದುಕೊಳ್ತೇನೆ. ನನ್ನ ಆರೋಗ್ಯ ಸ್ವಸ್ಥವಾಗಿದೆ. ನನ್ನ ಸಂಬಂಧಗಳು ಸುಂದರವಾಗಿದ್ದಾವೆ. ನಾನು ಭಾವನಾತ್ಮಕವಾಗಿ ಸ್ವತಂತ್ರನಾಗಿದ್ದೇನೆ. ಓಂ ಶಾಂತಿ.